ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶಿಲ್ಪಾ ಗೌಡ. ಅಂದಂಗೆ ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಮತ್ತು ಇವತ್ತು ನನ್ನ ಬರ್ಡೇ ಆಗಿರೋದ್ರಿಂದ ಮನೋಜ್ ಅವರು ನಾನು ಇವಾಗ ಟೆಂಪಲ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಾನು ಮತ್ತು ಮನೋಜ್ ಅವರು ಅಂದ್ಕೊಂಡ ಹಾಗೆ ನಾವಿವಾಗ ಟೆಂಪಲ್ಗೆ ಹೊರಡ್ತಾ ಇದ್ದೀವಿ. ಇಲ್ಲೇ ಮನೆ ಹತ್ರ ಇರೋಂತಹ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನಾವು ಹೊರಡುವಾಗ ಆಲ್ರೆಡಿ 6 ಆಗಿತ್ತು, ಮಾರ್ನಿಂಗ್ 6 ಬಟ್ ಟೆಂಪಲ್ ಓಪನ್ ಇದೆಯೋ ಇಲ್ವೋ ಅನ್ನೋದು ಸ್ವಲ್ಪ ಡೌಟ್ ಇತ್ತು. ಓಕೆ, ಅಲ್ಲಿ ಹೋಗಿ ನೋಡೋಣ. ಓಪನ್ ಇಲ್ಲ ಅಂದರೆ ಯಾವ ಟೆಂಪಲ್ ಓಪನ್ ಇದೆ ಆ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡು ಹೊರಟ್ವಿ. ಮನೋಜ್ ಅವರು ಪಾರ್ಕಿಂಗಿಂದ ಬೈಕ್ ತೆಗಿತೀನಿ ಅಂತ ಹೇಳಿ ಮೊದಲೇ ಬಂದು ಬೈಕ್ ಆಚೆ ತಗೊಳ್ಳೋಕ್ಕೆ ನೋಡ್ತಾ ಇದ್ರು. ಮತ್ತು ನಾವು ಟೆಂಪಲ್ಗೆ ಅಂತ ಹೇಳಿ ಹೊರಟ್ವಿ. ಬಟ್ ಏನಾಯಿತು ಅಂದರೆ ಆಂಜನೇಯ ಟೆಂಪಲ್ಗೆ ಹೋಗಬೇಕು ಅಂದ್ಕೊಂಡಿದ್ವಲ್ಲ, ಆ ಟೆಂಪಲ್ ಓಪನ್ ಇರಲಿಲ್ಲ. ಸೊ ಅದಕ್ಕೆ ಸರಿ ಆಯಿತು ಅಂತ ಹೇಳಿ ಸ್ವಲ್ಪ ದೂರದಲ್ಲಿದ್ದಂತಹ ಮಾರಮ್ಮ ಟೆಂಪಲ್ಗೆ ಬಂದ್ವಿ. ಆ ಟೆಂಪಲ್ ಓಪನ್ ಇತ್ತು. ಪೂಜೆ ದರ್ಶನ ಎಲ್ಲ ಮಾಡಿಕೊಂಡು ಮತ್ತೆ ನಾವು ರಿಟರ್ನ್ ಮನೆಗೆ ಬಂದ್ವಿ. ಈಗ ಮನೆಗೆ ಹೋಗ್ಬಿಟ್ಟು ನಾನು ಸೋನುನ ಮನೆಗೆ ಹೋಗಿ ವಾಕ್ ಕರ್ಕೊಂಡು ಹೋಗಬೇಕು. ಸರಿ ಆಯಿತು ಅಂತ ಹೇಳಿ ಬೇಗ ದೇವಸ್ಥಾನದಿಂದ ಹೋಗಿ ಮನೆಗೆ ಸೋನೂನ ಕೆಳಗಡೆ ಆಚೆ ಕರ್ಕೊಂಬಂದೆ. ಅವಳು ಈ ಟೈಮಲ್ಲಿ ಪ್ರೆಗ್ನೆಂಟ್ ಇದ್ಲು. ಸ್ವಲ್ಪ ಅವಳಿಗೆ ನಡೆಯೋಕ್ಕೂ ಸಹ ಕಷ್ಟ ಆಗ್ತಾಯಿತ್ತು. ಅವಳಿಗೆ ಜಾಸ್ತಿ ದೂರ ಏನು ವಾಕ್ ಕರ್ಕೊಂಡು ಹೋಗ್ತಾ ಇರಲಿಲ್ಲ, ಮನೆ ಹತ್ರ ಅಷ್ಟೇ ನಾನು ವಾಕ್ ಕರ್ಕೊಂಡು ಹೋಗ್ತಾ ಇದ್ದೆ. ಸೊ ಅವಳು ನಿಧಾನಕ್ಕೇ ವಾಕ್ ಮಾಡಿಕೊಂಡು ನಾವು ಮತ್ತೆ ಮನೆಗೆ ಬಂದ್ವಿ. ಮತ್ತು ನಾನು ನೈಟು ಕೇಕ್ ಕಟ್ಟಿಗಾಗಿದ್ದಂತಹ ವಿಡಿಯೋ ಕ್ಲಿಪ್ಪಿಂಗ್ಸ್ನ ನಾವೀಗ ಆ್ಯಡ್ ಮಾಡಿದ್ದೀನಿ, ನೋಡ್ಬೋದು. ಇದೆಲ್ಲ ನೈಟು ನಾವು ಸೆಲೆಬ್ರೇಷನ್ ಮಾಡಿದಂತಹ ವಿಡಿಯೋಸ್. ಇದೆಲ್ಲ ನಾನು ನೈಟು ಸರಿಯಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಇದನ್ನೆಲ್ಲ, ಏಕೆಂದರೆ ನಾನು ನೈಟ್ ಶಿಫ್ಟ್ ಇತ್ತಲ್ಲ, ಸೊ ನಾನು ವರ್ಕ್ ಮಾಡ್ತಾ ಇದ್ದೆ. ಅದಕ್ಕೋಸ್ಕರ ನನಗೆ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಬಟ್ ನನ್ನ ಕೈಲಿ ಎಷ್ಟಾಯಿತೋ ಅಷ್ಟು ನಾನು ಕ್ಯಾಪ್ಚರ್ ಮಾಡಿಕೊಂಡೆ. ಮತ್ತು ಮನೋಜ್ ಅವರು ಕೇಕ್ ಕಟ್ಟಿಂಗ್ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ಅವರು ನೈಟು 12 ಎದ್ದು ಕೇಕ್ ಕಟ್ ಮಾಡಿಸಿದ್ರು. ಮತ್ತು ನನಗಂತೂ ತುಂಬ ಖುಷಿ ಆಯಿತು. ಬಿಕಾಸ್ ನಮ್ಮದು ವೆಡ್ಡಿಂಗ್ ಆದಮೇಲೆ ಇದೇ ಫಸ್ಟ್ ಟೈಮ್ ಅವರು ಮಿಡ್ನೈಟಲ್ಲಿ ಕೇಕ್ ತೊಗೊಂಬಂದು ಕಟ್ ಮಾಡಿಸಿರೋ ಅಂಥದ್ದು. ಅಂದರೆ ಕೇಕ್ ಅವರು ನೈಟೇ ತೊಗೊಂಬಂದಿಟ್ಟಿದ್ರು. ಅಂದರೆ ಕೆಲಸದಿಂದ ಬರುವಾಗ ಕೇಕ್ ತೊಗೊಂಬಂದು ಎತ್ತಿಟ್ಟಿದ್ರು. ಮತ್ತು 12 ಎದ್ದು ಕೇಕ್ ಕಟ್ ಮಾಡಿಸ್ಬೇಕು ಅಂತ ಹೇಳಿ 12 ಎದ್ದಿದ್ರು ಅವರು. ನನಗಂತೂ ತುಂಬ ಖುಷಿ ಆಯಿತು. ಯಾಕೆಂದರೆ ಅವರು ಕೆಲಸದಿಂದ ಬಂದೇ ಟಯರ್ಡ್ ಆಗಿರ್ತಾರೆ. ಅದರಲ್ಲೂ ನನ್ನ ಬರ್ತ್ಡೇ ಅಂತ ನೆನ್ಪಿಟ್ಕೊಂಡು ಅವರು ಕೇಕೆಲ್ಲ ತೊಗೊಂಬಂದು ಮಿಡ್ನೈಟಲ್ಲಿ ಕೇಕ್ ಕಟ್ ಮಾಡಿಸ್ಬೇಕು ಅಂತ ಹೇಳಿ ನಿದ್ದೆ ಮಾಡಿದೆ ಕೇಕೆಲ್ಲ ತೊಗೊಂಬಂದು ಇಟ್ಕೊಂಡು ಕೇಕು 12 ಕೇಕ್ ಕಟ್ ಮಾಡಿಸ್ತಾರಲ್ಲ, ಸೊ ಯಾರಿಗೆ ಆದರೂ ಖುಷಿ ಆಗುತ್ತೆ ಅಲ್ವಾ. ಸೊ ಹಾಗೆ ನನಗೂ ತುಂಬ ಖುಷಿ ಆಯಿತು. ಮತ್ತು ನಾನಿಲ್ಲಿ ಸೋನುಗೆ ಕೇಕ್ ಕೊಡೋಣ ಅಂತ ಹೇಳಿ ಕೇಕ್ ಕಟ್ ಮಾಡಿ ತೊಗೊಂಡೋಗಿ ಕೊಟ್ಟೆ. ಅವಳಂತೂ ಕೇಕು ಕೆಳಗಡೆ ಇಡಲಿ ಅಂತ ಹೇಳಿಬಿಟ್ಟು ಗುರು ಅಂತ ಹೇಳ್ತಾ ಇದ್ಲು. ಬಟ್ ಓಕೆ ಆಯಿತು. ಅವಳು ಸಮ್ಟೈಮ್ಸ್ ಕೈಲಿರುವಾಗಲೇ ಕೇಕ್ನ ಇಸ್ಕೊಂಡು ತಿಂತಾಳೆ, ಸಮ್ಟೈಮ್ಸ್ ಕೆಳಗಡೆ ಇಡು ಅಂತ ಈ ಥರ ಸಿಗ್ನಲ್ ಮಾಡ್ತಾಳೆ. ನಾನು ಓಕೆ ಆಯಿತು ಅಂತ ಹೇಳಿಬಿಟ್ಟು ನಾನು ಕೆಳಗಡೆನೇ ಇಟ್ಬಿಟ್ಟೆ, ಅವಳು ತಿನ್ನಲಿ ಹಾಗೆ ಅಂತ ಹೇಳಿ. ವೆಲ್, ಇವತ್ತಿಗೆ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇನ್ ಕೇಸ್ ನಿಮಗೆ ಈ ಲಾಗ್ ಇಷ್ಟ ಆಗಿದ್ದರೆ ತಪ್ಪದೆ ಲೈಕ್, ಕಮೆಂಟ್, ಶೇರ್ನ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.